कितना भाई एक ग्लास? 10 ರೂಪಾಯಿ ನೋಡಿ, 10 ರೂಪಾಯಿ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಬೆಂಗಳೂರು ಹೈದ. ಹೊಸ ವೀಡಿಯೋಗೆ ಸ್ವಾಗತ. ಇವತ್ತು ಯಾವುದೇ ರೀತಿ ಟ್ರಾವೆಲ್ ವೀಡಿಯೋ ಅಲ್ಲ, ಬದಲಾಗಿ ಫುಡ್ ವೀಡಿಯೋ ಆಗಿರುತ್ತೆ. ಮಹಾರಾಷ್ಟ್ರ ಪುಣೆಯ ಫೇಮಸ್ ಮಂದಿ ಏನು ತಿಂತಾರೆ ಆ್ಯಂಡ್ ನಾಷ್ಟ. ನಮ್ಮ ಜಾಗದಲ್ಲಿ ಸಾಮಾನ್ಯವಾಗಿ ನಾಷ್ಟ ಹಲವಾರು ರೀತಿ ವಿಧ ವಿಧವಾದ ಊಟಗಳಿರ್ತವೆ, ನಾಷ್ಟಗಳಿರ್ತವೆ. ಆದರೆ ಇಲ್ಲಿ ಮಹಾರಾಷ್ಟ್ರದಲ್ಲಿ ಪುಣೆದಲ್ಲಿ ನಾಷ್ಟಾಗೆ ಇಲ್ಲಿ ಬನ್ನು ಬಜ್ಜಿ ಅವು ಇವು ತಿಂತಾರೆ. ಸೊ ಅದನ್ನೆಲ್ಲ ನಿಮ್ಗೆ ತೋರ್ಸೋಕ್ಕೆ ಇವತ್ತು ಹೊರಟಿದ್ದೀನಿ. ಸೊ ನಾನಿವತ್ತು ಪುಣೆದ ಫೇಮಸ್ ಗಾರ್ಡನ್ ವಡಾಪಾವ್ ಸೆಂಟ್ರಲ್ಲಿದ್ದೀನಿ. ಈ ಜಾಗಕ್ಕೆ ಗಾರ್ಡನ್ ವಡಾಪಾವ್ ಅಂತಾರೆ, ಯಾಕಂದರೆ ಇಲ್ಲಿ ಎದುರುಗಡೆ ಗಾರ್ಡನ್ ಇದೆ. ಸೊ ಹಾಗಾಗಿ ಅದು ಎದುರುಗಡೆ ಇರೋದಕ್ಕೆ ಗಾರ್ಡನ್ ವಡಾಪಾವ್ ಅಂತ ಕರೀತಾರೆ. ಸೊ ಇದು ಇಲ್ಲಿ 2 ಬ್ರಾಂಚ್ ಇದೆ, ಇಲ್ಲೊಂದು ಮತ್ತು ಅಲ್ಲೊಂದು. ಸೊ ನೋಡಿ ಎಷ್ಟು ಜನ ಕ್ಯೂವಲ್ಲಿ ನಿಂತ್ಕೊಂಡಿದ್ದಾರೆ ಅಂತ. ಬಾಬಾ. ಸೊ ಇದು ತಿನ್ನೋಕೆ ಇಷ್ಟೆಲ್ಲ ಕ್ಯೂವಲ್ಲಿ ನಿಂತ್ಕೊಂಡು ತಿಂತಾರೆ. ನಮ್ಮ ಕಡೆ ಬರೀ ಇದನ್ನು ಸ್ನ್ಯಾಕ್ಸ್ ಆಗಿ ನೋಡ್ತೀವಿ, ಇವರು ಇದನ್ನು ಊಟ, ಲಂಚ್ ಆ್ಯಂಡ್ ಟಿಫನ್ ಆಗಿ ನೋಡ್ತಾರೆ. ಸೊ ಇಲ್ಲಿ ಜನಗಳು ಮುಗಿಬಿದ್ದು ವಡಾಪಾವ್ ಹಾಗೂ ಇಲ್ಲಿ ಬನ್ನುಗಳು ಹಾಗೂ ಬಜ್ಜಿ ಕರೆದಂಥ ಐಟಮ್ಗಳು ತಿನ್ನೋಕ್ಕೆ ಮುಗಿ ಬೀಳ್ತಾರೆ. ಸೊ ಇವತ್ತು ನಾವು ಅದನ್ನು ಟೇಸ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ವಡಾಪಾವ್ ಜೊತೆಗೆ ಮಜ್ಜಿಗೆ ತಿಂತಾರೆ ಇಲ್ಲಿ. ಊಟನೇ ಇವ್ರಿಗೆ ಅದೇ ಊಟ ಇವರಿಗೆ. ಸೊ ನಮಗೆ ಅನ್ನ ಸಾಂಬಾರು ಚಪಾತಿ ಇಲ್ಲದೆ ನಮಗೆ ಊಟ ಸೇರೋದೇ ಇಲ್ಲ. ಇಲ್ಲಿ ಇವರು ಬನ್ ವಡಾಪಾವ್ ಅವೇ ಇವರು ಊಟ ಆಗೋಗ್ಬಿಟ್ಟಿದೆ. ಸೊ ಈಗ ನಾವು ಹೋಗಿ ಅದನ್ನ ಟೇಸ್ಟ್ ಮಾಡೋಣ, ಬನ್ನಿ. ಸೊ ನೀವಿಲ್ಲಿ ನೋಡ್ಬೋದು. ಸೊ ವಡ ಜೊತೆಗೆ ಚಟ್ನಿ ಹಾಕಿದ್ದಾರೆ, ಆಮೇಲೆ ವಡ ಹಾಕಿದ್ದಾರೆ, ಸ್ವಲ್ಪ ಚಟ್ನಿ, ಆನಿಯನ್ ಎಲ್ಲ ಇದೆ. ಆನಿಯನ್ ಮೇಲೆ ಇಟ್ಕೊಂಡು ಒಂದು ಮೆಣಸಿನ್ಕಾಯಿನ ಇಟ್ಕೊಂಡು ಫೋಲ್ಡ್ ಮಾಡ್ಕೊಂಡು ಒಂದು ಬೈಟ್ ತೊಗೊಳೋಣ. ಸ್ವಲ್ಪ ಡಿಫ್ರೆಂಟ್ ಆಗಿದೆ ಟೇಸ್ಟು. ಬಿಸಿ ಬಿಸಿ ವಡಾವ, ಆಲೂಗಡ್ಡೆ ಎಲ್ಲ ಬಿಸಿ ಇದೆ, ಖಾರ ಎಲ್ಲ ಮೈಲ್ಡ್ ಆಗಿದೆ, ಜಾಸ್ತಿ ಖಾರನೂ ಇಲ್ಲ. ಅದ್ರ ಜೊತೆ ಒಂದು ತಂಪಾಗಿ ಮಜ್ಜಿಗೆ, ಲೈಟಾಗಿ ಮಸಾಲೆ ಹಾಕಿದ್ದಾರೆ, ಜಾಸ್ತಿ ಸ್ಟ್ರಾಂಗ್ ಆಗಿಲ್ಲ ಮಜ್ಜಿಗೆ. ಒಂದು ವಡಾಪಾವ್ ತಿಂದುಬಿಟ್ರೆ ಅರ್ಧ ಹೊಟ್ಟೆ ತುಂಬ ಹೋಗ್ಬಿಡುತ್ತೆ, ಅಷ್ಟು ದೊಡ್ಡದಿದೆ ವಡಾಪಾವ್ ಇಲ್ಲಿ. ಯೂಶ್ವಲಿ ಬೆಂಗಳೂರಲ್ಲೆಲ್ಲ ಇದಕ್ಕೆ ಅರ್ಧ ಇರುತ್ತೆ. ಆ್ಯಂಡ್ ಇದ್ರ ಪ್ರೈಸು 40 ರೂಪೀಸ್ ಒಂದು ಪ್ಲೇಟು. ಇದರಲ್ಲಿ ಒಂದು ವಡಾಪಾವು ಮತ್ತು ಒಂದು ಮಜ್ಜಿಗೆ ಕೊಡ್ತಾರೆ. ಸೊ ಇಷ್ಟಕ್ಕೆ 40 ರೂಪೀಸ್, ಪರವಾಗಿಲ್ಲ, ಏನು ಅಂತ ಮೋಸ ಏನಿಲ್ಲ. ಒಂದು ತಿಂದರೆ ಹೊಟ್ಟೆ ತುಂಬ ಹೋಗ್ಬಿಡುತ್ತೆ ಗ್ಯಾರಂಟಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಚಟ್ಪಟ ಇರಲಿ ಅಂದ್ಬಿಟ್ಟು ಆ ಹಿಟ್ಟಿನ ಸ್ವಲ್ಪ ಹಾಕ್ಕೊಟ್ಟಿದ್ದಾರೆ. ಸೊ ಇದು ಒಂಥರ ಮಸ್ತಾಗಿ ಮಜಾ ಕೊಡುತ್ತೆ ತಿನ್ನೋಕ್ಕೆ. ಜೊತೆಗೆ ತುಂಬ ಕ್ರಿಸ್ಪಾಗಿದೆ, ಸೂಪರ್. ನಮ್ಮ ಫ್ರೆಂಡ್ ಕೇಳೋಣ ಹೆಂಗಿದೆ ಟೇಸ್ಟು. कैसा है भाई टेस्ट? अच्छा है? दूसरी जगह खाए हैं ना, उधर से इधर कितना अच्छा है? बहुत अच्छा है, ಫುಲ್ ಸಖತ್ತಾಗಿದೆ ಅಂತಿದ್ದಾರೆ. ಸೊ ಹಂಗೆ ಇಲ್ಲೊಂದು ಸ್ವೀಟ್ ಕೂಡ ಇತ್ತು. ಇದು ಮಿಲ್ಕಿಂದ ಮಾಡಿರೋದಂತೆ. ಅಂದರೆ ನಮ್ಮ ಕಡೆ ಇದನ್ನು ಗಿಣ್ಣು ಅಂತೀವಿ ನೋಡಿ. ಗಿಣ್ಣು ಅಂದರೆ ಒಂದು ಹಸು ಕರು ಹಾಕಿದಾಗ ಫಸ್ಟ್ ಬರೋ ಹಾಲನ್ನ ಗಿಣ್ಣು ಅಂತೀವಿ. ಸೊ ಅದರಿಂದ ಸ್ವೀಟ್ ಮಾಡಿದ್ದಾರೆ. ಸೊ ನೋಡಿ ಹಿಂಗೆ ಕಾಣಿಸುತ್ತೆ ಇದು. ಸೊ ಇದ್ರ ಟೇಸ್ಟ್ ನೋಡೋಣ ಹೆಂಗಿರುತ್ತೆ ಅಂತ. ನಾನು ಮೊದಲೇ ಇದನ್ನು ತಿಂದಿದ್ದೆ, ಅಂದರೆ ಗಿಣ್ಣು ತಿಂದಿದ್ದೆ ನಾನು ನಮ್ಮ ಜಾಗದಲ್ಲಿ. ಸೊ ಸೇಮ್ ಅದೇ ಫ್ಲೇವರ್ ಇದೆ. ಸೊ ಅದಕ್ಕೆ ಎಕ್ಸ್ಟ್ರಾ ಏನು ಇವರೇನು ಆ್ಯಡ್ ಮಾಡಿಲ್ಲ. ಸೊ ಹಂಗೆ ನ್ಯಾಚುರಲ್ ಆಗಿದೆ, ಬೆಟರ್.
ಸಖತ್ತಾಗಿತ್ತು. ಇದನ್ನೆಲ್ಲ ನಾನು ತಿಂದು ಮುಗಿಸ್ತೀನಿ ಆ್ಯಂಡ್ ಮುಗಿಸಿ ಬೇರೆ ಜಾಗದಲ್ಲಿ ಸಿಗ್ತೀನಿ ನಿಮಗೆ. ನಾನಿವಾಗ ಪುಣೆ ಓಲ್ಡ್ ಶಾಪ್ ಬರ್ಗರ್ ಕ್ಯಾಂಪ್ ಬ್ರ್ಯಾಂಚ್ ಅಂತ ಇಲ್ಲಿ ಬಂದಿದ್ದೀನಿ. ಸೊ ಇಲ್ಲಿ ಬರೀ ಬರ್ಗರ್ಸ್, ಫ್ರೈಸ್ ಆ್ಯಂಡ್ ಸಾಫ್ಟ್ ಡ್ರಿಂಕ್ಸ್ ಅಷ್ಟೇ ಸಿಗೋದಿಲ್ಲಿ. ಇದು ತಿನ್ನೋಕ್ಕೆ ಮುಗಿಬಿದ್ದು ಬರ್ತಾರೆ ಸ್ಟೂಡೆಂಟ್ಸ್ ಆ್ಯಂಡ್ ಯೂತ್ಸ್ ಎಲ್ಲ. ಸೊ ಇಲ್ಲಿ ನಾನು ಟೇಸ್ಟ್ ಮಾಡೋಕ್ಕೆ ಬಂದಿರೋದು ವೆಜ್ ಬರ್ಗರ್ ಆ್ಯಂಡ್ ಫ್ರೆಂಚ್ ಫ್ರೈಸ್ ಆ್ಯಂಡ್ ಕೋಲ್ಡ್ ಕಾಫಿ. ಸೊ ಕಾಂಪಿಟೇಟಿವ್ ಬರ್ಗರ್ ಕಿಂಗ್ ಅವ್ರ ಮೆಕ್ಡೊನಾಲ್ಡ್ಸ್ ಅವ್ರದ್ದೆಲ್ಲ ಪ್ರೈಸ್ ಏನಿರುತ್ತೋ ಅಷ್ಟೇ ರೇಂಜಲ್ಲಿದೆ, ತುಂಬ ಎಕ್ಸ್ಪೆನ್ಸಿವ್ ಆಗಿಲ್ಲ. ಸೊ ವೆಜ್ ಬರ್ಗರ್ 100 ರೂಪೀಸ್, ಫ್ರೆಂಚ್ ಫ್ರೈಸ್ 60 ರೂಪೀಸ್, ಕೋಲ್ಡ್ ಕಾಫಿ 40 ರೂಪೀಸ್. ಸೊ ಬಜೆಟ್ ಫ್ರೆಂಡ್ಲಿನೇ, ಪಾಕೆಟ್ ಫ್ರೆಂಡ್ಲಿ ಅಂತ ಹೇಳ್ಬೋದು ಈ ಜಾಗಕ್ಕೆ. ಸೊ ಇಲ್ಲಿ ಟೇಸ್ಟ್ ಮಾಡೋಕ್ಕೆ ಬಂದಿರೋದು ಬರ್ಗರ್. ಸಾಮಾನ್ಯವಾಗಿ ಬರ್ಗರೆಲ್ಲ ನೀವು ತಿಂದಿರೋಂಗೆ ಮ್ಯಾಕ್ಸಿಮಮ್ ಇಷ್ಟು ಬರುತ್ತೆ. ಇಲ್ಲಿನ ಬರ್ಗರು ನನ್ನ ಮನೆಯಲ್ಲೆಲ್ಲ ಚಪಾತಿ ಮಾಡ್ತಾರಲ್ಲ, ಇಷ್ಟು ದಪ್ಪ ಬರ್ಗರ್ ಇರುತ್ತೆ. ಸೊ ನಾನು ಅದನ್ನು ತಿನ್ನೋಕ್ಕೆ ಹೋಗಿಲ್ಲ, ಬಿಕಾಸ್ ನಾನು ಬೇರೆಲ್ಲ ನಾನು ಟ್ರೈ ಮಾಡಬೇಕು. ಸೊ ಹಾಗಾಗಿ ನಾನು ಮಿನಿ ಬರ್ಗರ್ ಟ್ರೈ ಮಾಡ್ತಾಯಿದ್ದೀನಿ. ಸೊ ದೊಡ್ಡ ಬರ್ಗರ್ ಕೂಡ ತೋರಿಸ್ತೀನಿ ನಿಮಗೆ ಎಷ್ಟು ದೊಡ್ಡ ಸೈಜ್ ಇರುತ್ತೆ ಅಂತ. ಸೊ ನಾನು ಈಗ ಯಾವುದೇ ರೀತಿ ಬರ್ಗರ್ ನೋಡಿರೋಕ್ಕೆ ಚಾನ್ಸೇ ಇಲ್ಲ. ಸೊ ಅಷ್ಟು ದೊಡ್ಡ ಬರ್ಗರ್ ಇಲ್ಲೆಲ್ಲ ಸೆಲ್ ಮಾಡ್ತಾರೆ. ಸೊ ಒಂದು ತಿನ್ನೋಕ್ಕಂತೂ ಚಾನ್ಸೇ ಇಲ್ಲ. ಸೊ ಫಸ್ಟು ಕಾಫಿ ಟೇಸ್ಟ್ ಮಾಡೋಣ. ಕೋಲ್ಡ್ ಕಾಫಿ ಸಖತ್ತಾಗಿದೆ, ಕೋಲ್ಡಾಗಿ ಫುಲ್ಲು ಸ್ಟ್ರಾಂಗ್ ಆಗಿದೆ ಕಾಫಿ ಆ್ಯಕ್ಚುಲಿ. ನೈಸ್. ನೋಡಿ ಎಷ್ಟು ಫಿಲ್ಲಿಂಗ್ ಆಗಿದೆ ಬರ್ಗರ್ ಅಂತ. ಮಿನಿ ಬರ್ಗರಲ್ಲೇ ಹಾಫ್ ತಿಂದರೆ ಸಾಕು, ಸುಸ್ತಾಗಿ ಹೋಗ್ಬಿಡುತ್ತೆ. ಅದರಲ್ಲಿ ಇನ್ನೂ ಇವ್ರದ್ದು ಜಂಬೋ ಬರ್ಗರ್ ನೋಡ್ಬಿಟ್ರೆ ತಲೆ ತಿರುಗಿ ಹೋಗ್ಬಿಡ್ಬೇಕು. ಸೊ ಬನ್ನಿ ಟೇಸ್ಟ್ ನೋಡೋಣ ಹೆಂಗಿದೆ ಅಂತ. So cheers. ಸಿಕ್ಕಾಪಟ್ಟೆ ಹೆವಿ ಆಗಿದೆ ಸ್ಟಫಿಂಗ್ಸ್ ಮಾತ್ರ. ಸ್ಟಫಿಂಗ್ಸ್ ಮಾತ್ರ ಹೆವಿ ಆಗಿದೆ ನೋಡಿ. ಸ್ಟಫಿಂಗ್ ಸಿಕ್ಕಾಪಟ್ಟೆ ಹೆವಿ ಆಗಿದೆ. ಸೊ ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿದೆ. ಸೊ ಇದೇ ಬರ್ಗರ್ ಕಿಂಗ್ ಅವ್ರ KFC ಮೆಕ್ಡೊನಾಲ್ಡ್ಸಲ್ಲಿ ಏನು ತಿಂದಿರೋ ಬರ್ಗರು, ಸೊ ಅದೇ ಟೇಸ್ಟಲ್ಲೇ ಇದೆ. ಸೊ ಟೇಸ್ಟಲ್ಲಿ ಏನು ಕಾಂಪ್ರಮೈಸ್ ಮಾಡಿಲ್ಲ. ಟೇಸ್ಟ್ ಆ್ಯಂಡ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಆ್ಯಂಡ್ ಫ್ರೈಸ್ ತಿನ್ನೋಣ. ಓಕೆ, ಚೆನ್ನಾಗಿದೆ. ನನ್ನ ಪ್ರಕಾರ ಇದು 4.5 ಔಟ್ ಆಫ್ 5 ಕೊಡ್ಬೋದು. ಸೊ ಡೆಫಿನೆಟ್ಲಿ ನೀವೇನಾದರೂ ಪುಣೆ ಬರೋಂಗಿದೆ, ಈ ಪ್ಲೇಸ್ನ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಡೆಫಿನೆಟ್ಲಿ ನಿಮ್ಮ ಫ್ರೆಂಡ್ಸ್ ಆರ್ ಫ್ಯಾಮಿಲಿ ಜೊತೆಗೆ ಬನ್ನಿ, ಇದನ್ನು ಟೇಸ್ಟ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಗೆ ಹೇಗೆ ಅನಿಸ್ತು ಇದು ಟೇಸ್ಟು ಅಂತ. ಸೊ ನಾನು ಇದನ್ನು ತಿಂದು ಮುಗಿಸಿ ಬೇರೆ ಜಾಗದಲ್ಲಿ ಸಿಗ್ತೀನಿ. ಇನ್ನೊಂದು, ಪುಣೆದಲ್ಲಿ ನೀವು ಎಲ್ಲೇ ಹೋದ್ರೂ ಈ ಥರ ಚಿಕ್ಕದು ಮಾವಿನ ಹಣ್ಣು ಜ್ಯೂಸ್ ಸಿಗ್ತಾ ಹೋಗುತ್ತೆ. ಸೊ ಎಷ್ಟು ಚೀಪ್ ಅಂತಂದರೆ ಬನ್ನಿ ತೋರಿಸ್ತೀನಿ. ಅದಕ್ಕೆ 10 ರೂಪೀಸ್, 15 ರೂಪೀಸ್. ಬೈ 2 ಗ್ಲಾಸ್, 2 ಗ್ಲಾಸು ತಗೊಳ್ಳೋಣ. ಸೊ ಕಿತ್ನಾ ಬೈ ಗ್ಲಾಸ್? ಹಾಂ 10 ರೂಪಾಯಿ ನೋಡಿ, 10 ರೂಪಾಯಿ ಸಾಕು. ಸಖತ್ ಕೋಲ್ಡ್ ಆಗಿ ಚಿಲ್ ಆಗಿದೆ. कौन सा आम से बनाता है? ಬಾದಾಮ್ से. ಸೊ ಬಾದಾಮ್ ಮಾವಿನ ಹಣ್ಣಿಂದ ಈ ಮಾವಿನ ಜ್ಯೂಸ್ ಮಾಡೋದು. ಸೊ ಬರೀ 10 ರೂಪಾಯಿ ಅಷ್ಟೇ.
ಈ ಬಿಸಿಲಿಗೆ 5 ಅಲ್ಲ 10 ಗ್ಲಾಸ್ ಕುಡಿದ್ರೂ ಸಮಾಧಾನ ಆಗಲ್ಲ. ಜ್ಯೂಸ್ ಬೇರೆ ಸಖತ್ತಾಗಿದೆ ಟೇಸ್ಟ್. ನಾನು ಅಬ್ಬಾ ಸಾಕು, ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಸೊ ನೋಡೋದಲ್ಲ, ಇದಿಷ್ಟು ಪುಣೆ ಅಲ್ಲಿ ನಾನು ತಿಂದಿದ್ದು ಮತ್ತು ನಿಮ್ಗೆ ತೋರಿಸಿದ್ದು. ಸೊ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಟಿಲ್ ದೆನ್ ಟಾಟಾ ಬಾಯ್, ಲವ್ ಯು ಆಲ್.